ಭಟ್ಕಳ ತಾಲೂಕಿನ ಇತಿಹಾಸದಲ್ಲಿಯೇ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ತಂದಿದ್ದರ ಹಿಂದೆ ಶಾಸಕ ವೈದ್ಯರ ಶ್ರಮ ಮತ್ತು ಪ್ರಯತ್ನ ಸಾಕಷ್ಟಿದ್ದು ಇದನ್ನು ಇಲ್ಲಿನ ಜನರು ಅರಿತು ಅವರಿಗೆ ಇನ್ನೂ ಹೆಚ್ಚಿನ ಸಹಕಾರ ಬೆಂಬಲ ಸೂಚಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಭಟ್ಕಳದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಶಾಸಕ ಮಂಕಾಳ ವೈದ್ಯರು ಓರ್ವ ಸಭ್ಯ ರಾಜಕಾರಣಿಯಾಗಿದ್ದು ಕಡಿಮೆ ಮಾತನಾಡಿ ಹೆಚ್ಚು ಕ್ಷೇತ್ರದ ಅಭಿವೃದ್ಧಿಯ ಕೆಲಸವನ್ನ ಹಠದಿಂದ ಮಾಡುವ ಜನಪ್ರತಿನಿಧಿಯಾಗಿದ್ದಾರೆ. ಪಕ್ಷೇತರರಾಗಿ ಚುನಾವಣೆಯಲ್ಲಿ ಜಯಶಾಲಿಯಾಗಿ ನಮ್ಮ ಪಕ್ಷದ ಬೆಂಬಲಕ್ಕೆ ಬಂದ ಅವರು ಇತ್ತೀಚೆಗೆ ಕಾಂಗ್ರೆಸ್ನವರಾಗಿದ್ದು ಮುಂದಿನ ಚುನಾವಣೆಯಲ್ಲಿ ಇವರ ಈ ಕ್ಷೇತ್ರದಿಂದ ಗೆಲ್ಲುವಂತೆ ಜನರು ಮಾಡುತ್ತಾರೆ ಎಂದು ಹೇಳಿದರು. ಮಂಕಾಳ ವೈದ್ಯ ಅವರು ಆದರೆ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಹ ಸದಸ್ಯರಾದರು. ಈ ಒಂದು ರೀತಿ ಕಾಂಗ್ರೆಸ್ನವರೇ 100% ಆಗಿಬಿಟ್ಟಿದ್ದಾರೆ. ಅವರು ಮುಂದೇನೂ ಕೂಡ ಕಾಂಗ್ರೆಸ್ನವರಾಗೇ ಮುಂದುವರಿತಾರೆ. ನಮಗೂ ಕೂಡ ಕ್ರಿಯಾಶೀಲವಾಗಿರ್ತಕ್ಕಂಥ ಜನಪರವಾದ ಕಾಳಜಿ ಇರ್ತಕ್ಕಂಥವರು ಬೇಕು. ನಮಗೆ ಮತ್ತೆ ನಿಮಗೂ ಬೇಕು, ಕೆಲಸ ಮಾಡೋದಾನೆ ಬೇಕು ನಿಮಗೆ. ಸಮಾರಂಭದಲ್ಲಿ ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರದ ಜನರ ವತಿಯಿಂದ ಶಾಸಕ ಮಂಕಾಳ ವೈದ್ಯ ಪೇಟ ಶಾಲು ಹಾಕಿ ಗೀತೋಪದೇಶ ಸಾರುವ ನೆನಪಿನ ಕಾಣಿಕೆಯನ್ನ ನೀಡಿ ಸನ್ಮಾನಿಸಿ ಗೌರವಿಸಿದ್ರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಲೋಕೋಪಯೋಗಿ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಆರ್.ವಿ. ದೇಶಪಾಂಡೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರಾ ಮತ್ತಿತರರು ಉಪಸ್ಥಿತರಿದ್ದರು. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಭಟ್ಕಳ.